ಹೆಂಗಿದ್ದೀರಿ ಜವಾರಿ ಮಂದಿ? ನಾನು ಇವತ್ತು ತಂದಿರೋ ರೆಸಿಪಿ ಏನಂದ್ರೆ ಹೆಸರು ಕಾಳು ಪಲ್ಯ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಹೆಸರು ಕಾಳು ಪಲ್ಯನ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ. ಅದನ್ನ ಒಂದು ಕುಕ್ಕರಿಗೆ ಹಾಕಿ ಸ್ವಚ್ಛಗೆ ನೀರು ಹಾಕಿ ತುಳಿಬೇಕು ಫಸ್ಟ್ 2-3 ಸಲ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ತೊಗೋಬೋದು. ನಾನು 2 ಕಪ್ ಹೆಸರು ಬೇಳೆ ತೊಗೊಂಡು 2 ಲೋಟ. ಮತ್ತು ಆಮೇಲೆ ಅದನ್ನ ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ 2 ಕಪ್ಪಿಗೆ ಒಂದು 4-5 ಕಪ್ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಕ್ಕಬಾರ್ದು ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದರೆ ಉಕ್ಕಲ್ಲ, ಅದು ಕುಕ್ಕರ್ ಹೊಲಸಾಗಲ್ಲ, ನಿಮ್ಗೆ ಗ್ಯಾಸ್ ಹೊಲಸಾಗಲ್ಲ. ಉಪ್ಪು ಹಾಕಿ ಒಂದು 3 ವಿಸಿಲ್ ಹೊಡಿಸಿ. 3 ವಿಸಿಲ್ ಹೊಡಿಸಿದ್ರೆ ಸಾಕು, ಕರೆಕ್ಟ್ ಆಗುತ್ತೆ. ಈಗ ಒಗ್ಗರಣೆಗೆ ನಾವು ಏನೇನು ತರಕಾರಿ ತೊಗೋಬೇಕು ಅಂತ ನೋಡೋಣ. ಈಗ ನಾನಿಲ್ಲಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿಕಾಯಿ ತೊಗೊಂಡಿನಿ, 1 ಟೊಮೊಟೊ ತೊಗೊಂಡಿನಿ, ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಕರಿಬೇವು ತೊಗೊಂಡಿನಿ. ಸ್ವಲ್ಪ ಸಾಕು ಕರಿಬೇವು ನಿಮಗೆ. ಇವಾಗ ಯಾವ ರೀತಿ ಮಾಡೋದ್ರಿಂದ ನೋಡೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಯೂಸ್ ಮಾಡಿ, ಹೆಲ್ತಿಗೂ ಒಳ್ಳೆಯದು. ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕಬೇಕು. ಕಲ್ಲಲ್ಲಿ ಜಜ್ಕೊಂಡು ಹಾಕಬೇಕು. ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ, ಅದನ್ನ ಕೈ ಆಡಿಸಿದಾದ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಒಂದು 2-3 ನಿಮಿಷ ಹಾಗೆ ಕೈ ಆಡಿಸ್ಕೊತಾನೆ ಇರಿ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕದು. ಹೆಸರು ಕಾಳನ್ನ ನೆನೆಸಿಟ್ಟು ನೀವು ಪಲ್ಯ ಮಾಡ್ಕೋಬೋದು. ಆಗ ತಕ್ಷಣ ಬೇಕಂದರೆ ಈ ಥರ ಕುಕ್ಕರಲ್ಲಿ ಹಾಕಿ ಮಾಡ್ಕೋಬೇಕು. ಆಮೇಲೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ತೊಗೊಂಡಿದ್ದೆಲ್ಲ ಅದನ್ನ ಹಾಕಬೇಕು. ಚೆನ್ನಾಗಿ ಕೈ ಆಡಿಸಿದ್ನ ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆಲ್ಲ ಎಣ್ಣೆ ಹತ್ತೋ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ಇನ್ನೂ ಒಂದು 2-3 ನಿಮಿಷ ಹಂಗೆ ಬಿಡಬೇಕು. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸಿ, ಇವು ಚೆನ್ನಾಗಿ ಉಳ್ಳಾಗಡ್ಡಿ ಇವೆಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಲಿ. ಬೇಯಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಒಂದು 2-3 ನಿಮಿಷ ಹಂಗೆ ಇರಬೇಕು, ಅದು ಕೈ ಆಡಿಸ್ಬೇಡಿ, ಹಂಗೆ ಇರಲಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕಲ್ಲುಪ್ಪಾದರೆ ಕಲ್ಲುಪ್ಪು, ಹಳ್ಳುಪ್ಪಾದರೆ ಹಳ್ಳುಪ್ಪು ಯಾವುದಾದ್ರೂ ತೊಗೋಬೋದು. ಇಲ್ಲಿ ಟೇಸ್ಟ್ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತು ಆಮೇಲೆ ಹಾಕಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊ ಒಂದು ಟೊಮೊಟೊ ತೊಗೊಂಡೆ ನಾನು. 1 ಟೊಮೊಟೊ ಹಾಕಿ ಅದು ಚೆನ್ನಾಗಿ ಕಲಿಸ್ಬೇಕು. ಟೊಮೊಟೊ ನೀರು ಬಿಡುತ್ತೆ ಅಲ್ವಾ, ಆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಕಾಳಿಗೂ ನಾವು ನೀರು ಹಾಕಿರ್ತೀವಲ್ಲ, ಕುದ್ದಿರುತ್ತೆ, ಬೇಕಾದರೆ ಆಮೇಲೆ ಹಾಕ್ಬೋದು ನಾವು ನೀರು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕೇನಿ ನಾನು, 1 ಟೇಬಲ್ ಸ್ಪೂನ್ ಅರಿಶಿನ ಹಾಕೀನಿ. ಅರಿಶಿನ ಚೆನ್ನಾಗಿ ಕಲಿಸ್ಬೇಕು ಚೆಂದಾಗ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು. ಆಮೇಲೆ ಮಸಾಲೆ ಪುಡಿ ಒಂದು ಸ್ವಲ್ಪ, ಗರಂ ಮಸಾಲೆ ಯಾವುದಾದ್ರೂ ಮಸಾಲೆ ಹಾಕಿಂದ ಚೆನ್ನಾಗಿ ಕಲಸಿ, ಮಸಾಲೆ ಎಲ್ಲ ಹೊಂದ್ಕೊಂತದ್ದು ಒಗ್ಗರಣೆಗೆ. ಎರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಇದನ್ನೆಲ್ಲ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟರೆ ಎಲ್ಲ ಎಲ್ಲ ತಿನ್ನೋಕೆ ಬರಲ್ಲ, ಹಂಗಾಗ್ಬಿಡುತ್ತೆ. ಚೆನ್ನಾಗಿ ಕಲಸಿ ಇವಾಗ ಕುದ್ದಿರೋ ಹೆಸರು ಕಾಳನ್ನ ಇದಕ್ಕೆ ಹಾಕಬೇಕು. ಹಾಕಿಂದ ಚೆನ್ನಾಗಿ ಕೈ ಆಡಿಸ್ಬೇಕು. ಇದನ್ನ ಒಟ್ಟು ಮಿಕ್ಸ್ ಮಾಡಬೇಕು. ಒಗ್ಗರಣೆ ಕಾಳೆಲ್ಲ ಕೂಡಬೇಕು. ಕುಡಿದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಟೇಸ್ಟಿಗೆ. ಬೆಲ್ಲ ಹಾಕಿಂದ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ. ಇದನ್ನ ರೊಟ್ಟಿ ಚಪಾತಿಗೆ ತಿನ್ಬೋದು. ಬಿಸಿ ರೊಟ್ಟಿ ಚಪಾತಿಗೆ ಟೇಸ್ಟ್ ಮಸ್ತ್ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ, ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.